ಚಿತ್ರದುರ್ಗದಲ್ಲಿ ಕನಸಿನ ಭದ್ರಾ ಯೋಜನೆ ನೀರಿಗಾಗಿ ರೈತರು ಹೋರಾಟ ಮಾಡಿದ್ದಾರೆ. ಭದ್ರಾ ಕಾಮಗಾರಿಗಾಗಿ ಜಮೀನು ಕೊಟ್ಟವರಿಗೆ ನೀರು ಸಿಕ್ಕಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಹಿರಿಯೂರಿನ ಚಿಕ್ಕ ಸಿದ್ದವನಹಳ್ಳಿ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಭದ್ರಾ ಕಾಮಗಾರಿ ಸ್ಥಳದಲ್ಲೇ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಭದ್ರಾ ನೀರು ಹರಿಸುವವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಜನ ಪಟ್ಟು ಹಿಡಿದಿದ್ದಾರೆ. ಕೆರೆ ತುಂಬುವ ಭರವಸೆಯಲ್ಲಿದ್ದ ಗ್ರಾಮಸ್ಥರು ನಿರಾಸೆಗೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಸಿಗಳಿಗೆ ನೀರುಣಿಸುವ ಪೈಪ್ಗಳಿಗೆ ಕಿಡಿಗೇಡಿಗಳು ಹಾನಿ ಮಾಡಿದ್ದಾರೆ. ಹುಬ್ಬಳ್ಳಿಯ ವಾಯು ವಿವಾಹರಿಗಳ ತಾಣವಾಗಿರೋ ನೃಪತುಂಗ ಬೆಟ್ಟ ಸಸಿಗಳಿಗೆ ನೀರುಣಿಸುವ ಪೈಪ್ಗಳನ್ನು ಕಿಡಿಗೇಡಿಗಳು ನಾಶ ಮಾಡಿದ್ದಾರೆ. ಹೊಸ ಪೈಪ್ಲೈನ್ ಹಾಕಿದ ಮರುದಿನವೇ ಕಿಡಿಗೇಡಿಗಳು ಪೈಪ್ಗಳನ್ನು ಕಿತ್ತು ಹಾಕಿದ್ದಾರೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕಿಡಿಗೇಡಿ ಮೇಲೆ ಕ್ರಮ ಕೈಗೊಳ್ಳುವಂತೆ ನೃಪತುಂಗ ಬೆಟ್ಟದ ವಾಕರ್ಸ್ ಸಂಘದ ಸದಸ್ಯರು ಆಗ್ರಹಿಸಿದ್ದಾರೆ. ಅದು ಸ್ವಾತಂತ್ರ್ಯ ಸಿಕ್ಕಿದಾಗ ಕಟ್ಟಿದ ಕಿರು ಸೇತುವೆ. ಆದರೆ ಆ ಗ್ರಾಮದ ಜನರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಮಳೆಗಾಲ ಬಂದ್ರೆ ಆತಂಕ, ಕಾಲು ಸಂಕದಲ್ಲಿ ಜೀವ ಭಯದಲ್ಲೇ ಓಡಾಡಬೇಕಾದ ದುಸ್ಥಿತಿ ಎದುರಾಗಿದೆ. ಅತ್ತ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ, ಇತ್ತ ಕಡೆ ಉಡುಪಿ ಜಿಲ್ಲೆ ನಡುವಲ್ಲಿ ಹರಿಯುವ ಶಾಂಭವಿ ನದಿ ದಾಟೋದೇ ಒಂದು ಸಮಸ್ಯೆ ಆಗಿದೆ. ಕಡಲಿನಂತೆ ಉಕ್ಕೇರಿ ಹರಿಯುವ ನದಿ ನೀರಿಗೊಂದು ಸುಭದ್ರ ಸೇತುವೆ ಮಾಡಿಕೊಡಿ ಅಂತ ಬೇಡಿಕೆ ಇಟ್ಟು ಈ ಗ್ರಾಮದ ಜನ ಸುಸ್ತಾಗಿದ್ದಾರೆ. ಹಳೆ ಸೇತುವೆ ತೆಗೆದು ಹೊಸ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಸುತ್ತಿ ಬಳಸಿ 10 ಕಿಲೋಮೀಟರ್ ಓಡಾಡಿ ಸುಸ್ತಾಗಿದ್ದಾರೆ. ದುಬಾರಿ ದುನಿಯಾದಲ್ಲಿ ಟ್ರ್ಯಾಕ್ಟರ್ ಬಾಡಿಗೆ ಹೆಚ್ಚಳವಾಗಿದೆ. ಹೀಗಾಗಿ ವಿಜಯಪುರದಲ್ಲಿ ದಂಪತಿ ತಾವೇ ಹೆಗಲು ನೀಡಿ ಹೊಲ ಉಳುಮೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅರ್ಜುನಗಿ ಗ್ರಾಮದ ಶಾಂತು ಗೌಡ ಶ್ರೀದೇವಿ ದಂಪತಿ ತಾವೇ ನೇಗಿಲು ಹಿಡಿದು ಉಳುಮೆ ಮಾಡಿದ್ದಾರೆ. ಕಳೆ ತೆಗೆಯಲು ತಾವೇ ನೇಗಿಲು ಹಿಡಿದು ಕಂಟೆ ಹೊಡೆದಿದ್ದಾರೆ. ಗೋವಿನ ಜೋಳ ಬಿತ್ತನೆ ಮಾಡಿರೋ ರೈತ ದಂಪತಿ ಉಳುಮೆ ಮಾಡಬೇಕಿತ್ತು. ಆದರೆ ಉಳುಮೆ ಮಾಡಲು ಎತ್ತಿಗೆ 3,000 ಹಾಗೂ ಟ್ರ್ಯಾಕ್ಟರ್ಗೆ ಬಾಡಿಗೆ ದಿನಕ್ಕೆ 6,000 ಕೇಳಿದ್ರು. ಆದರೆ ಹಣವಿಲ್ಲದ ಕಾರಣ ರೈತ ದಂಪತಿ ಕೊನೆಗೆ ತಾವೇ ನೇಗಿಲು ಹಿಡಿದು ಉಳುಮೆ ಮಾಡಿದ್ದಾರೆ. ಮರ ಬಿದ್ದು ಗಾಯಗೊಂಡಿದ್ದ ಅಂಗನವಾಡಿ ಸಹಾಯಕಿ ಬೇಬಿಗೆ ಚಿಕಿತ್ಸೆ ಮುಂದುವರೆದಿದೆ. ಸಹಾಯಕಿ ಬೇಬಿ ಆರೋಗ್ಯವನ್ನ ಮಡಿಕೇರಿ ಶಾಸಕ ಮಂತರ್ಗೌಡ ವಿಚಾರಿಸಿದ್ರು. ನಿನ್ನೆ ಸೋಮವಾರಪೇಟೆ ತಾಲೂಕಿನ ಗರ್ವಾಲೆ ಅಂಗನವಾಡಿ ಮೇಲೆ ಮರ ಬಿದ್ದಿತ್ತು. ಇದೇ ವೇಳೆ ಸಹಾಯಕಿ ಬೇಬಿ ತಲೆಗೆ ಗಂಭೀರ ಪೆಟ್ಟಾಗಿತ್ತು. ತಕ್ಷಣವೇ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಮಡಿಕೇರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇಂದು ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಮಂತರ್ಗೌಡ ಗಾಯಾಳು ಅಂಗನವಾಡಿ ಸಹಾಯಕಿಯ ಆರೋಗ್ಯ ವಿಚಾರಿಸಿದ್ರು. ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಮಂತರ್ಗೌಡ ಸೂಚಿಸಿದ್ರು. ಸರ್ಕಾರದಿಂದ ಸಿಗುವ ಪರಿಹಾರ ಒದಗಿಸುವುದಾಗಿಯೂ ಭರವಸೆ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.